ಸರಳವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಹುಬ್ಬಳ್ಳಿಯಿಂದ ಸುಕಾಲಿ ಕರೆ ಮಾಡಿದ್ದಾರೆ. ಸುಕಾಲಿ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ ಹೇಳಿ. ನಮ್ಮ ಮಿಸಸ್ ಡೇಟ್ ಆಫ್ ಬರ್ತ್ 22 ಜುಲೈ 72ನೇ ತಾರೀಕು. 72. ಈಗ ಆಲ್ರೆಡಿ ನಾ ಪೂರ್ವ ದಿಕ್ಕಿದಲ್ಲಿ ಒಂದು ಮನೆ ತಗೊಂಡ್ಬಿಟ್ಟಿದ್ದೇನೆ. ಹೌದ್ರಿ. ಅವರು ಇದ್ರದ್ದು ಹೇಗಿದೆ ಒಂದೇದು. ಎರಡನೇದು ನನ್ನ ಡೇಟ್ ಆಫ್ ಬರ್ತ್ ನನ್ಗೆ ಗೊತ್ತಿಲ್ಲ, 67ನೇ ಇಸ್ವಿ. 67ನೇ ಇಸ್ವಿ ವೆಸ್ಟ್. 67ನೇ ಇಸ್ವಿ. ಆಮೇಲೆ ನನ್ಗೆ ಆಲ್ರೆಡಿ ನಾ ವೆಸ್ಟ್ ಫೇಸಿಂಗ್ ನಾ ಸೈಟ್ ತಗೊಂಡಿದ್ದೀನಿ. ನಮ್ ಇಬ್ಬರದ್ದು ಹೇಗೆ ಬರುತ್ತೆ ಸ್ವಲ್ಪ ದಯವಿಟ್ಟು ಹೇಳ್ತೀರಾ? ಆಯ್ತು ನೋಡ್ರಿ, ಇಬ್ಬರಿಗೂ ಐತಲ್ಲ. ಹಲೋ, ಹೇಳಿ ಹೇಳಿ. ಇಬ್ಬರಿಗೂ ಸಹಿತ ನಿಮ್ಗೆ ವೆಸ್ಟ್ ಫೇಸ್ ಒಳ್ಳೇದು, ಪೂರ್ವ ಯಾವ ಇದು ಏನೋ ಈಸ್ಟ್ ಫೇಸ್ ಒಳ್ಳೇದಲ್ಲ. ನನಗೂ ಒಳ್ಳೇದಲ್ಲ. ನಿಮಗೂ ಒಳ್ಳೇದು ಪಶ್ಚಿಮನ, ಅವ್ರಿಗೂ ಒಳ್ಳೇದು ಪಶ್ಚಿಮನ, ಪೂರ್ವ ಒಳ್ಳೇದಲ್ಲ. ಹೌದ್ರಿ. ನಮ್ಮ ಮಿಸಸ್ ಮನೆ ಅಪೋಸಿಟ್ ಒಂದು ವಾಟರ್ ಟ್ಯಾಂಕ್ ಬಂದಿದೆ ಪೂರ್ವ ದಿಕ್ಕದಲ್ಲಿ. ಹೌದ್ರಿ. ಅದಕ್ಕೆ ಅದರಿಂದ ಏನಾದ್ರು ಇಲ್ಲ ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ. ನಿಮ್ಗೆ ಏನು ವಾಸಿಸು ಮನೆ ಇದೆ ಅಲ್ಲ, ಅದು ಪೂರ್ವಕ್ಕೆ ತಂದ್ರೆ ನೀವು ಇಬ್ಬರಿಗೂ ಒಳ್ಳೇದಾಗೋದಿಲ್ಲ ಅದು. ಹೌದ್ರಿ. ಪಶ್ಚಿಮಕ್ಕೆ ನಿಮ್ ಬಾಗ್ಲಿತ್ತಂತ ತಿಳ್ಕೊಳ್ರಿ, ನೀವಿಬ್ರು ಅಭಿವೃದ್ಧಿ ಕಾಣ್ತೀರಿ. ಯಾಕಂದ್ರೆ ಪೂರ್ವ ನಿಮ್ಮಿಬ್ಬರಿಗೂ ಒಳ್ಳೇದಲ್ಲ. ಹೌದ್ರಿ. ಆ ವಾಟರ್ ಟ್ಯಾಂಕ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ವಾಟರ್ ಟ್ಯಾಂಕಿನಕ್ಕಿಂತ ಮುಖ್ಯ ದ್ವಾರ ಎಲ್ಲಿದೆ, ಮುಂದೆ ಒಳಗಡೆ ಯಾವ ರೀತಿ ಯಾವ್ದು ಅಂತ ಅನ್ನೋದನ್ನ ಅದು ಇಂಪಾರ್ಟೆಂಟ್ ಇದೆ. ಈಗ ಮುಖ್ಯ ದ್ವಾರ ನಿಮ್ಮ ಪೂರ್ವ ಇತ್ತಂದ್ರೆ ಅದು ನಿಮ್ಮನ್ನು ಪ್ರಗತಿ ಅಷ್ಟೊಂದು ಮಾಡಿಸ್ಕೊಟ್ರಂಗಿಲ್ಲ, ನಿಮ್ಮ ಮಿಸಸ್ ಅವ್ರಿಗೂ ಪ್ರಗತಿ ಮಾಡಿಸ್ಕೊಟ್ರಂಗಿಲ್ಲ. ಸ್ವಲ್ಪ ಲಕ್ಷ ವಹಿಸ್ರಿ. ಓಕೆ, ಅನಂತ ನಾರಾಯಣ ಈಗ ಕರೆ ಮಾಡಿದ್ದಾರೆ. ಅನಂತ ನಾರಾಯಣ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಶ್ರೀರಂಗಪಟ್ಟಣದಿಂದ ಅನಂತ ನಾರಾಯಣ. ಹೇಳಿ. ಏನಿಲ್ಲ ಗುರುಜಿ, ನಮ್ದು ಹಳೆ ಮನೆ ಪೂರ್ವಕ್ಕೆ ಬಾಗ್ಲೆ. ನಮ್ದು 2361. 2361 ಪೂರ್ವ ಬಾಗಿಲಿದೆ. ಅದು ಮತ್ತೆ ಎಂಟ್ರೆನ್ಸ್ ಇಂದ 3 ಬಾಗಿಲಿದೆ. 3 ಬಾಗಿಲು ಇರ್ಬೋದಾ, 4 ಬಾಗಿಲು ಇರ್ಬೇಕಾ? ಇದೊಂದು ವಿಷಯ ಭಾಳ ಒಳ್ಳೆ ಕೇಳಿದ್ರಿ ನೀವು. ಅಂದ್ರೆ 3 ಬಾಗಿಲು ಇರ್ಬೇಕಂತ ತಿಳ್ಕೊಂಡು ಬ್ರ್ಯಾಂಡ್ ಮಾಡಿದ್ದಾರೆ ನಮ್ಮ ಬುಕ್ದಲ್ಲಿ ಈ 40 ವರ್ಷದಲ್ಲಿ. ಅಂದ್ರೆ 3 ಬಾಗಿಲು ಒಂದೇ ಲೈನಾಗಿ ಇರಬಾರ್ದು. ಇನ್ನು ನೀವು ಕೇಳುವಂಥ ಕ್ವಶನ್ ಅಂತ ಬರ್ಕೊಂಡಿದ್ದಾರೆ. ನನ್ನ ಪ್ರಕಾರ ಇರಬಾರ್ದು. ಅದೇ 4 ಇದ್ರೆ 5 ಇದ್ರೆ ಅದಕ್ಕೇನು ಬರ್ಕೊಂಡಿಲ್ಲ. ಈಗ ಯಾಕೆ ಇರಬಾರ್ದು ಒಂದೇ ಲೈನಲ್ಲಿ ಅಂತಂದ್ರೆ ಎನರ್ಜಿ ಅನ್ನೋದು ಬರುತ್ತೆ, ಹಾಗೆ ಹೋಗಿಬಿಡುತ್ತೆ. ಅವಾಗ ಹೋದಾಗ 1ನೇ ರೂಮ್ನಲ್ಲಿ 2ನೇ ರೂಮಲ್ಲಿ ಆ ಎನರ್ಜಿ ಅನ್ನೋದು ಸಿಗ್ಲಾರ್ದಕ್ಕೆ ಡಿಸ್ಟರ್ಬ್ ಮಾಡುತ್ತಾ ಮನೆ. ಆ ಡಿಸ್ಟರ್ಬ್ ಮಾಡೋದ್ರಿಂದ ಆ 3 ಬಾಗಿಲು ಇರಬಾರ್ದು. ಜಸ್ಟ್ ಕರ್ಟನ್ ಹಾಕಿಬಿಡಿ ಸರ್. ಆ ಒಂದೊಂದು ಬಾಗಿಲಿಗೆ ಐತಲ್ಲ ಒಂದೊಂದು ಕರ್ಟನ್ ಹಾಕಿಬಿಡ್ರಿ. ನಿಮಗೆ ಒಂದು 4 ತಾಸಲ್ಲಿ ಹೆಚ್ಚು ಒಂದು ಆ ಮನೆಯಲ್ಲಿ ಎಷ್ಟೋ ಚೇಂಜಸ್ ನಿಮ್ಗೆ ಗೊತ್ತಾಗುತ್ತೆ. 1ನೇದ್ದು. 2ನೇದ್ದು, ನಿಮ್ಮದು 61 ಅಂತ ಹೇಳಿದಿರಲ್ಲ, ದಕ್ಷಿಣ ಅನ್ನೋದು ಅತಿ ಒಳ್ಳೆ ದಿಕ್ಕು ನಿಮಗೆ. ಪೂರ್ವ ಸಹಿತ ಒಳ್ಳೇದು, ಪೂರ್ವದಕ್ಕಿಂತ ದಕ್ಷಿಣ ಅತಿ ಒಳ್ಳೇದ್ರಿ. ನಿಮ್ಗೆ ಗೊತ್ತಿರಲಿ. ಮತ್ತು ದಕ್ಷಿಣ 100% ರಿಸಲ್ಟ್ ಕೊಟ್ಟರೆ ಎಲ್ಲ ರೀತಿ ರಿಸಲ್ಟ್ ಕೊಡುವಂಥದ್ದು. ಉತ್ತರ ಅದಕ್ಕಿಂತ ಕಡಿಮೆ ಅಂದರೆ 90%. ಆಮೇಲೆ ಪೂರ್ವ ಐತಲ್ಲ 80% ರಿಸಲ್ಟ್ ಕೊಡುವಂಥದ್ದು. ಪೂರ್ವಕ್ಕಿಂತ ನಿಮಗೆ ಇನ್ನೂ ದಕ್ಷಿಣದ ಅಂತ ಒಂದು ಏನೋ ಒಂದು ಇದು ಸಿಗುತ್ತಪ್ಪ, ಚಾನ್ಸ್ ಸಿಗುತ್ತೆ ಅಂದರೆ ನೀವು ಮುಂದೆ ಫ್ಯೂಚರ್ದಲ್ಲಿ ಸಹಿತ ದಕ್ಷಿಣದ ಬಗ್ಗೆ ವಿಚಾರ ಮಾಡಬೇಕು. ಗುರುಜಿ, ಈ ಹಿಂದಿನ ಕಾಲರ್ ಒಬ್ಬರು ಪ್ರಶ್ನೆ ಕೇಳಿದ್ರು, ಅಂದರೆ ವಾಟರ್ ಟ್ಯಾಂಕ್ ಬಗ್ಗೆ ಪ್ರಶ್ನೆ ಕೇಳಿದ್ರು. ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲೂ ನೋಡ್ತಿದ್ದೀವಿ, ಇತ್ತೀಚೆಗೆ ಕೆಲವರು ತಮ್ಮ ಇಷ್ಟಪಟ್ಟಂತೆ ಮನೆ ಮಾಡ್ಕೋತಾರೆ. ಅಂದರೆ ಮನೆ ಮುಂದೆ ಜರಿ ಇರುವಂತಹದ್ದು, ಹೊಳೆ ಹರಿಯುವಂತಹದ್ದು, ಅಥವಾ ನೀರಿನ ಸಂಗ್ರಹಣೆ ಇರುವಂತಹದ್ದು ಮನೆ ಮಾಡ್ಕೋತಾರೆ. ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ? ಇಲ್ಲ ನೋಡ್ರಿ, ಮನೆ ಮುಂದ್ಗಡೆ ನೀರು ಹರಿತಿತ್ತು ಅಂತ ತಿಳ್ಕೊಳ್ಳಿ, ಹರಿಯುವ ನೀರು ಇರ್ಬೇಕಾ, ಮತ್ತು ಅದು ಕೆರೆ ಟೈಪ್ ಹೊಂಡ ಇರಬಾರ್ದು. ಯಾಕಂದ್ರೆ ಹೊಂಡ ಅಂತಂದ್ರೆ ನಿಂತು ನೀರು ಆತಂದ್ರೆ ಅಲ್ಲಿ ಮತ್ತೆ ಅದು ಸ್ಮೆಲ್ಲು ಒಂದು ನೆಗೆಟಿವ್ ಇಫೆಕ್ಟ್ ಕೊಡುವಂಥದ್ದು. ಅದೇ ಒಂದು ಹರಿಯುವ ಒಂದು ಜರಿ ಇತ್ತಪ್ಪ ಅಂತ ತಿಳ್ಕೊಂಡು ಮನೆ ಮುಂದ್ಗಡೆ ಎಲ್ಲೇ ಒಂದು ನಾವು ಮನೆ ಕಟ್ಟಿಸ್ತೀವಿ, ಏನೋ ಒಂದು ಹರಿವು ನೀರು ಇತ್ತಂತಂದ್ರೆ ಅದು ಇಷ್ಟು ಒಳ್ಳೆ ಮನೆ ಆಗುತ್ತಲ್ಲ ಏನ್ರಿ. ಏನಪ್ಪ ಅಂದ್ರೆ ದಟ್ ಫ್ಲೋ ಆಫ್ ಗಿವ್ಸ್ ದ ಪಾಸಿಟಿವ್, ಹೈಯೆಸ್ಟ್ ಪಾಸಿಟಿವ್ ಎನರ್ಜಿ. ಆ ಒಂದು ಧನಾತ್ಮಕ ಶಕ್ತಿನ ಬರಮಾಡ್ಕೊಳ್ಳುವಂಥ ಒಂದು ಶಕ್ತಿ ಆ ನೀರಿನ ಚಿಲುಮೆಯಲ್ಲಿ ಇದೆ. ಅದಕ್ಕಾಗಿ ಇವತ್ತು ಒಂದು ಹರಿಯುವ ನದಿ ಒಂದು ನಾವು ಬಿಸ್ನೆಸ್ದ ಮಾಡಲಿ, ಇವತ್ತು ಫ್ಯಾಕ್ಟ್ರಿ ಕಟ್ಟಲಿ, ಏನೋ ಕಟ್ಟಲಿ, ಅದು ಇವತ್ತು ನೋಡ್ರಿ ಒಂದು ನಮ್ಮ ರಾಜ ಮನೆತನದವರು ಹಿಂದೆ ಏನೇ ಪ್ಯಾಲೇಸ್ ನೋಡ್ರಿ ಥ್ರೂಔಟ್ ಇಂಡಿಯಾದಲ್ಲಿ, ಆ ಪ್ಯಾಲೇಸದ ಮುಂದ್ಗಡೆ ಅವರು ಒಂದು ನೀರಿನ ಒಂದು ಚಿಲುಮೆಯನ್ನು ಮಾಡಿರ್ತಿದ್ರು. ಅಂದರೆ ನೀವು ಅಂತ ನಾನು ಹೇಳೋದಂತಲ್ಲ, ಸಪೋಸ್ ನೀವು ನೀರಿನ ಒಂದು ಚಿಲುಮೆ ಮುಂದೆ ಹೋಗಿ ನಿಂತ್ಕೊಂಡಾಗ, ಇವತ್ತು ಬೃಂದಾವನ ಮುಂದೆ ಹೋಗಿ ನಿಂತ್ಕೊಂಡಾಗ ಮನಸ್ಸು ಎಷ್ಟು ಉಲ್ಲಾಸಕರವಾಗುತ್ತಂತಂದರೆ ಅದು ನಮಗೆ ಒಳಗಿಂದನ ಖುಷಿ ತಂದು ಕೊಡ್ಬಿಟ್ಟು, ಇಷ್ಟು ಖುಷಿ ತಂದು ಕೊಡುತ್ತಲ್ಲ ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಇಷ್ಟೇ, ಆ ಸರೌಂಡಿಂಗ್ ಏರಿಯಾ ಇದೆಯಲ್ಲ ಅಂದ್ರೆ ಪೂರಾ ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತೆ. ಆ ಜಗದಾಗ ಹೋದ್ಕೊಳ್ಳಿ ಆ ಧನಾತ್ಮಕ ನಾವು ಶಕ್ತಿನ ತಗೊಳ್ಳೋದ್ರಿಂದ ನಮ್ಮ ಒಂದು ಏನೊಂದು ಚಾರ್ಜೇಬಲ್ ಅಂತಾರಲ್ಲ, ಆ ಚಾರ್ಜ್ ಆಗೋದ್ರಿಂದ ಎಷ್ಟು ಖುಷಿ ಬರುತ್ತಲ್ಲ, ನಮ್ಗೆ ಗೊತ್ತಾಗಲ್ಲ ಅಂತ ನಡೆಯುವಂಥ ಕ್ರಿಯೆ ಅದು. ಅದಕ್ಕೆ ನಾನು ನೀವೇನು ಕೇಳಿದಲ್ಲ, ಮನೆಯ ಮುಂದ್ಗಡೆ ಆಗಲಿ, ಬಿಸ್ನೆಸ್ದಿರಲಿ, ಫ್ಯಾಕ್ಟ್ರಿಯಲ್ಲಿ ಆ ಮುಂದೆಗಡೆ ನೀರಿನ ಹರಿವಿಕೆ ಇತ್ತು, ಅಥವಾ ನೀರಿನ ಹರಿವಿಕೆ ಇಲ್ಲ ಅಂತಂದರೆ ಇವನ್ ಫೌಂಟೇನ್ ಟೈಪ್ ಆರ್ಟಿಫಿಷಿಯಲ್ದು ಮಾಡಿ ನೀರಿನ ಚಿಲುಮೆಯನ್ನು ಮಾಡಿಕೊಂಡು ಸಹಿತ
ಅದು ಸಹಿತ ಸಾಕಷ್ಟು ಧನಾತ್ಮಕ ಶಕ್ತಿಯನ್ನು ಬರಮಾಡಿಕೊಳ್ಳುವಂಥದ್ದು ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣವಾಗುತ್ತೆ ಅಂತ ತಿಳ್ಕೊಂಡು ಹೇಳ್ಬೋದು. ಕೊನೆಯದಾಗಿ ವೀಕ್ಷಕರಿಗೆ ಇವತ್ತಿನ ಸಂದೇಶ ಏನು? ನೋಡಿರಿ, ಇವತ್ತು ತಾವು ನಾನು ಜನತೆಗೆ ಒಂದು ಸಂದೇಶನ ಕೊಡಬೇಕಾದ್ರೆ ಈ ನಿವೇಶನದ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೇನೆ, ಇದು ಸಂಚಿಕೆಯಲ್ಲಿ ಮಾತಾಡ್ತಿದ್ದೇನೆ. ಯಾಕೆಂದರೆ ನಿವೇಶನದ ಬಗ್ಗೆ ಸಾಕಷ್ಟು ಇನ್ನೂ ಮಾತಾಡೋದು ಭಾಳ ಇದೆ. ಎದಕ್ಕಂದ್ರೆ ನಾನು ಒಂದು ಅಂತರಾಳದಿಂದ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಜನತೆಗೆ ಒಂದು ಏನು ತಪ್ಪು ಕಲ್ಪನೆಯನ್ನು ಒಂದು 40 ವರ್ಷದಲ್ಲಿ ಕೊಟ್ಟಿದ್ದಾರೆ, ಅದರಿಂದ ಹೊರಗೆ ಬರಬೇಕನ್ನೋದಂಥ ಒಂದು ದೃಢ ಮನಸ್ಸಿಟ್ಟುಕೊಂಡು ಜನರನ್ನು ನಾನು ನನ್ನ ಜೊತೆ ಕರ್ಕೊಂಡು ಒಂದು ಇವತ್ತು ಜನಗೆ ಒಂದು ಅದರಿಂದ ಹೊರಗೆ ಬರಬೇಕನ್ನೋಂಥ ಪ್ರಯತ್ನ ನಾನು ಅಕ್ಷರಾಂಶ ಐತಲ್ಲ ಒಂದು ಅಂತರಾಳದಿಂದ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಇವತ್ತು ಯಾವುದೇ ಒಂದು ನಿವೇಶನದ ಬಗ್ಗೆ ನಾನು ನಿನ್ನೊಬ್ಬರು ಭೇಟಿಯಾಗಿದ್ದರು, ನಾವೊಂದು ಹಿಂಗೆ ಸೈಟ್ ಇತ್ತು ತೊಗೊಳ್ಳೋಣ, ನೀವು ತೊಗೊಳ್ರಿ, ಮುಂದೆ ಪ್ಲ್ಯಾನ್ ಹಾಕೋ ಜವಾಬ್ದಾರಿ ನಂದು, ನೀವು ಯಾವ ಡೈರೆಕ್ಷನ್ ಇದ್ದು ತೊಗೊರಿ ಅಂತ ಹೇಳಿದ್ದೆ ನಾನು. ಅಂದರೆ ಇವತ್ತು ಪಶ್ಚಿಮದಿತ್ತು ಅಂದ್ರೆ ಉತ್ತರಕ್ಕೆ ಪೂರ್ವಕ್ಕೆ ಬಾಗ್ಲ, ಉತ್ತರಕ್ಕೆ ದಕ್ಷಿಣಕ್ಕೆ ಬಾಗ್ಲ ಇಡಕ್ಕೆ ಬರುತ್ತೆ ರೀ. ಎಷ್ಟೋ ಮಂದಿಗೆ ಅದು ಪಶ್ಚಿಮಕ್ಕೆ ಸೈಟ್ ಐತೆ ಅಂತಂದು ಬಿಡುವುದಂಥ ಪರಿಸ್ಥಿತಿ ಬೇಡ. ದಯವಿಟ್ಟು ಅದಕ್ಕೆ ನಾನು ಜನತೆಗೆ ಹೇಳ್ತಾ ಇದ್ದೀನಿ, ನಿವೇಶನದ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ನೀವು ಏನಪ್ಪ ನಂದು ಹಿಂಗಾಯ್ತು ಅಂತ ತಿಳ್ಕೊಂಡು ಅನ್ನೋಂಥದ್ದು ಬೇಡ. ಅಂಥದ್ದು ಕೇಸ್ ಇದೆ ಅಂತಂತಂದರೆ ಅದಕ್ಕೆ ಸರಳವಾದ ಉಪಾಯ ನಾನು ಸರಳ ವಾಸ್ತುವಿನಿಂದ ಐತಿ. ಇದನ್ನು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ದಯವಿಟ್ಟು ನೀವು ಇದರಿಂದ ಹೊರಗೆ ಬರಬೇಕಂತ ತಿಳ್ಕೊಂಡು ಹೇಳಿ ನನ್ನ ಸಂದೇಶವನ್ನು ನಾನು ಹೇಳ್ತೇನೆ. ಧನ್ಯವಾದ ಗುರುಜಿ, ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ಒದಗಿಸ್ಕೊಟ್ರಿ. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಸರಳ ವಾಸ್ತು. ಈಗ ಕೊನೆಯದಾಗಿ ನಂಬರ್ ನೋಟ್ ಮಾಡ್ಕೊಳ್ಳಿ. ಸರಳ ವಾಸ್ತುವಿನ ಸೇವೆಯನ್ನು ನೀವು ಪಡ್ಕೋಬೇಕಾದ್ರೆ 9448286755 ಅಥವಾ 756. ಒಂದು ವೇಳೆ ವೆಬ್ಸೈಟ್ನಲ್ಲಿ ನೀವು ಲಾಗಾನ್ ಮಾಡಬೇಕು ಅಂದರೆ www.saralvastu.com ಹೋದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ತಕ್ಕ ಹಾಗೆ ಯಾವುದಕ್ಕೂ ಆಗಿಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡಿಬಹುದು. ಇದು ಇವತ್ತಿನ ಸರಳ ವಾಸ್ತು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.